82 ಕೆಜಿಯಿಂದ 69 ಕೆಜಿ ವೆಯ್ಟ್ ಲಾಸ್ ಮಾಡಿದ್ದಾರೆ. ಬರೋಬ್ಬರಿ 12ರಿಂದ 13 ಕೆಜಿ ವೆಯ್ಟ್ ಲಾಸ್. ಏನ್ ತಮಾಷೆ ಮಾತಲ್ಲ. 12ರಿಂದ 13 ಕೆಜಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಎಷ್ಟು ಕಷ್ಟಪಟ್ಟರು, ಯಾವ ರೀತಿ ಡಯಟ್ ನ ಫಾಲೋ ಮಾಡಿದ್ರು, ಇದಕ್ಕೆ ಏನೇನೆಲ್ಲ ಎಕ್ಸಸೈಸ್ ಮಾಡಿದ್ರು, ಇದಕ್ಕೆ ಯಾವ ರೀತಿ ರುಟೀನ್ ಇತ್ತು, ನಾನು ಯಾವ ರೀತಿ ಅವ್ರಿಗೆ ಡಯಟ್ ಪ್ಲಾನ್ ರೆಡಿ ಮಾಡಿಕೊಟ್ಟೆ ಅನ್ನೋದು ಈ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವ್ರ ಜರ್ನಿ ಏನಂತಾರೆ ಒಂಥರ ಅಪ್ಸ್ ಅಂಡ್ ಡೌನ್ಸ್ ತರನೇ ಇದ್ದಿದ್ದು. ಇವರು ತುಂಬಾನೇ ಕಷ್ಟಪಟ್ಟರು ಪಾಪ ಇದನ್ನ ಫಾಲೋ ಮಾಡೋದಕ್ಕೆ. ಎಸ್ಪೆಷಲಿ ಡಿಸಿಪ್ಲೈನ್ ಇವ್ರಿಗಿರ್ಲಿಲ್ಲ, ಎನರ್ಜಿ ಅಂತೂ ಇರಲೇ ಇರಲಿಲ್ಲ, ಇನ್ನು ಕಾನ್ಫಿಡೆನ್ಸ್ ಅಂತೂ ದಪ್ಪ ಇದ್ರೆ ಯಾರಿಗಿರೋದ್ರೆ ಕಾನ್ಫಿಡೆನ್ಸ್. ನಿಮ್ಮಲ್ಲಿ ಸುಮಾರು ಜನ ನೋಡ್ತಿರೋರಿಗೆ ಕಾನ್ಫಿಡೆನ್ಸ್ ಇರಲ್ಲ, ಎನರ್ಜಿ ಕಳ್ಕೊಬಿಟ್ಟಿರ್ತೀರ. ಏನ್ ಮಾಡಬೇಕು ಅಂತ ಗೊತ್ತಾಗದಿರೋ ಟೈಮಲ್ಲಿ ಅವ್ರು ಏನ್ ಮಾಡಿದ್ರು, ಏನ್ ಡಿಸಿಷನ್ ತಗೊಂಡ್ರು, ಇವ್ರ ಜರ್ನಿ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಸ್ಪೆಷಲಿ ವೆಯ್ಟ್ ಲಾಸ್ ಮಾಡೋರಾಗಿರ್ಬೋದು, ಫ್ಯಾಟ್ ಲಾಸ್ ಮಾಡೋರಾಗಿರ್ಬೋದು, ಸುಮಾರು ಕನ್ಫ್ಯೂಷನ್ ಇಟ್ಕೊಂಡು ಇನ್ನೂ ನಾನು ದಪ್ಪ ಇದ್ದೀನಿ, ಹೆಂಗಪ್ಪ ಸಣ್ಣ ಮಾಡೋದು ಅಂತ ನಿಮ್ಮ ಮೈಂಡಲ್ಲಿ ಕ್ವಶನ್ ಮಾರ್ಕ್ ಇತ್ತು ಅಂತ ಹೇಳಿದ್ರೆ ಈ ವಿಡಿಯೋ ನಿಮಗೆ ತುಂಬಾನೇ ಉಪಯುಕ್ತವಾಗುತ್ತೆ. ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಗೆ ಇದ್ರ ಲಾಸ್ಟ್ ಅಲ್ಲಿ ಅವರ ಏನಂತಾರೆ ಟ್ರಾನ್ಸ್ಫಾರ್ಮೇಶನ್ ಹೇಳ್ತೀನಿ, ಅವರ ಸೀಕ್ರೆಟ್ಸು, ಅವರ ರಿಸಲ್ಟ್ಸ್ ಎಲ್ಲ ತಿಳಿಸ್ಕೊಡ್ತೀನಿ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಿರಾ. ಈ ವಿಡಿಯೋದಲ್ಲಿ ಮುಂದೆ ಏನಿರುತ್ತೆ, ಇವರ ಜರ್ನಿ ಹೇಗಿತ್ತು, ಇವ್ರು ಹೇಗೆ ಸ್ಟಾರ್ಟ್ ಮಾಡಿದ್ರು ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ 82 ಕೆಜಿಯಿಂದ 69 ಕೆಜಿಗೆ ಬಂದು ನಿಂತ್ಕೊಂಡ್ರು. ಇದೇನು ತಮಾಷೆ ಮಾತಲ್ಲ. ಫ್ಯಾಟ್ ಲಾಸ್ ಮಾಡೋದು, ವೆಯ್ಟ್ ಲಾಸ್ ಮಾಡೋದು, ಅದು ಎಸ್ಪೆಷಲಿ ಡಯಟ್ ಫಾಲೋ ಮಾಡ್ತಿರೋರಾಗಿರ್ಬೋದು, ವೆಯ್ಟ್ ಲಾಸ್ ಮಾಡ್ತಿರೋರಾಗಿರ್ಬೋದು, ಸುಮಾರು ಕ್ರಾಶ್ ಡಯಟ್ಸ್ನ ನೋಡ್ತಿರೋರಿಗೆ ಈ ಫೀಲ್ ಏನು ಅಂತ ಗೊತ್ತಾಗುತ್ತೆ ಅವ್ರಿಗೂ. ನೋಡಿ, ಇಲ್ಲಿ ಅವರು ಎಲ್ಲ ಡಯಟ್ ಟ್ರೈ ಮಾಡಿದ್ರು, ಪ್ರತಿ ಒಂದು ಡಯಟ್ ಟ್ರೈ ಮಾಡ್ತಾ ಇದ್ರು. ಬಟ್ ನೋಡಿ, ಇಲ್ಲಿ ಕೀಟೋ ಡಯಟ್, ಫಾಸ್ಟಿಂಗ್ ಡಯಟ್, ಡಿಟಾಕ್ಸ್ ಡಯಟ್, ಮತ್ತೆ ಶೇಕ್ಸ್ಗಳು. ಇಲ್ಲಿ ನೋಡ್ತಿರೋ ಸುಮಾರು ಜನ ಏನಂತಾರೆ ಶಾರ್ಟ್ ಕಟ್ ನ ನೋಡ್ಕೊಂಡಿದ್ದಾರೆ, ಶೇಕ್ಸ್ಗಳು ಕುಡ್ಕೊಂಡು ಸಣ್ಣ ಮಾಡೋಣ ಅಂತ, ಆಯ್ತಾ, ಅದನ್ನು ಟ್ರೈ ಮಾಡಿದ್ರು. ಬಟ್ ಏನೇ ಮಾಡಿದ್ರು 2 ವಾರ ಮೇಂಟೈನ್ ಮಾಡೋದು ಕಷ್ಟ ಆಗ್ತಿತ್ತು. ಎಂತಕ್ಕಂತ ಹೇಳಿದ್ರೆ ಡಿಸಿಪ್ಲೈನ್ ಇರಲಿಲ್ಲ. ಡಯಟ್ ಒಂದು ಪಾರ್ಟ್ ಆಯ್ತು, ಎಕ್ಸರ್ಸೈಸ್ ಒಂದು ಪಾರ್ಟ್ ಆಯ್ತು. ಏನೇ ಆದ್ರೂ ಮನುಷ್ಯನಿಗೆ ಡಿಸಿಪ್ಲೈನ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಡಯಟ್ ನ ಫಾಲೋ ಮಾಡಿದ್ರು ಅವರು ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಬರೀ ಮೋಟಿವೇಶನ್ಗೆ ಅಂತ ಸ್ಟಾರ್ಟ್ ಮಾಡ್ತೀರಾ. ಇಲ್ಲಿ ಮೋಟಿವೇಶನ್ ಇಂಪಾರ್ಟೆಂಟ್ ಅಲ್ಲ, ಒಂದು ಪ್ರಾಪರ್ ಡಯಟ್ ಇಲ್ಲಿ ಮೇನ್, ಡಿಸಿಪ್ಲೈನ್, ಅದ್ರ ಜೊತೆಗೆ ಸಿಂಪಲ್ ಮನೆ ಎಕ್ಸಸೈಸು, ಈ 3 ಇನ್ಕ್ಲೂಡ್ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಫ್ಯಾಟ್ ಲಾಸ್ ಆಗಿರ್ಬೋದು ಅಥವಾ ನಿಮ್ಮ ವೆಯ್ಟ್ ಲಾಸ್ ಆಗಿರ್ಬೋದು, ಅದು ಏನಂತಾರೆ ಒಂದು ಡಿಸಿಪ್ಲೈನ್ ರೀತಿಲಿ ಹೋಗಿ ನಿಮ್ಗೆ ಒಂದು ಸಕ್ಸಸ್ ಅನ್ನೋದನ್ನ ಕೊಡುತ್ತೆ. ಅದು ಎಸ್ಪೆಷಲಿ ಇವರು ಪಾಪ ಏನಂತಾರೆ ಶಾರ್ಟ್ ಕಟ್ಗಳನ್ನ ನೋಡ್ಕೊಂಡಿದ್ರು. ಈ ಶೇಕ್ಸ್ಗಳನ್ನ ಕುಡಿಯೋದು, ಈ ಕ್ರಾಶ್ ಡಯಟ್ಸ್ ಆನ್ಲೈನ್ ಅಲ್ಲಿ ಸುಮಾರು ಸಿಗ್ತಾವಲ್ಲ, ಏನಂತಾರೆ ಆ ಡಯಟ್ ಈ ಡಯಟ್ ಅಂದ್ಬಿಟ್ಟು. ನಿಮ್ ಬಾಡಿ ಪ್ರಕಾರ ಯಾವ ಡಯಟ್ ಇರಬೇಕು ಅನ್ನೋ ಸುಮಾರು ಜನಕ್ಕೆ ನಾಲೆಜೇ ಇಲ್ಲ. ಸಿಂಪಲ್ ಆಗಿ ಅಲ್ಲಿ ಇಲ್ಲಿ ಏನೋ ಸಿಕ್ಬಿಡ್ತು ಅಂತ ಫಾಲೋ ಮಾಡ್ತೀರಾ. ಇವತ್ತು 1 ಕೆಜಿ ರೆಡ್ಯೂಸ್ ಆಗೋಯ್ತು ಅಂತ ಹೇಳ್ಬಿಟ್ಟು ಅದನ್ನ ಮತ್ತೆ ಫಾಲೋ ಮಾಡ್ತೀರಾ, ಮತ್ತೆ ಇನ್ನೊಂದು 2-3 ಕೆಜಿ ಜಾಸ್ತಿ ಮಾಡ್ಕೊಂತೀರಾ. ದಯವಿಟ್ಟು ಇಂಥ ತಪ್ಪುಗಳನ್ನ ನೀವು ಮಾಡಬೇಡಿ. ಎಸ್ಪೆಷಲಿ ನಾನು ಪರ್ಸನಲ್ ಡಯಟ್ ಕೊಡೋರಿಗೆ ಈ ಕ್ರಾಶ್ ಡಯಟ್ ನ ಕಂಪ್ಲೀಟ್ ಆಗಿ ನೀವು ಫಾಲೋ ಮಾಡಬೇಡಿ ಅಂತಾನೆ ನಾನು ಹೇಳೋದು. ಆಮೇಲೆ ನೋಡಿ, ಇವರು ನನ್ನನ್ನ ಕನ್ಸಲ್ಟ್ ಮಾಡಿದ್ರು. ಇವರು ಎಸ್ಪೆಷಲಿ ನನ್ ಮೆಸೇಜ್ ಮಾಡಿದ್ರು. ಯಾವ ರೀತಿ ಮೆಸೇಜ್ ಮಾಡಿದ್ರು ಅಂದ್ರೆ, ನೋಡಿ, ಇಲ್ಲಿ ಒಂದು ದಿನ ಡಿಸೈಡ್ ಮಾಡಿದ್ರು, ನಾನು ಬರ್ತ್ಡೇ ಅಷ್ಟರಲ್ಲಿ ಸಣ್ಣ ಆಗ್ಲೇಬೇಕು. ನೋಡಿ, ಈ ಗೋಲ್ ಬೇಕು ಒಬ್ಬ ಮನುಷ್ಯನಿಗೆ, ನಾನು ಇಷ್ಟರಲ್ಲಿ ಸಣ್ಣ ಆಗ್ಬೇಕು. ನೀವು ಯಾವುದೇ ರೀತಿ ಒಂದು ಡೆಡ್ ಲೈನ್ ಇಲ್ಲ ಅಂತ ಹೇಳಿದ್ರೆ ನೀವು ಯಾರು ಫ್ಯಾಟ್ ಲಾಸ್ ನ ಸೀರಿಯಸ್ ಆಗಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮೇನ್ ಒಂದು ಫ್ಯಾಟ್ ಲಾಸ್ ಮಾಡ್ಬೇಕು ಅನ್ನೋ ಡೆಡ್ ಲೈನ್ ಇಟ್ಕೊಳ್ಳಿ. ಇಲ್ಲ, ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇನ್ನು 2 ತಿಂಗಳಲ್ಲಿ ನಾನು ಇದು ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ನಿಮ್ಮ ಬರ್ಡೇ ಆಗಿರ್ಬೋದು, ನಿಮ್ಮ ಆನಿವರ್ಸರಿ ಆಗಿರ್ಬೋದು, ನ್ಯೂ ಇಯರ್ ತಗೊಳ್ಳಿ, ಆಯ್ತಾ, ಒಂದು ಹೊಸ ವರ್ಷದಷ್ಟರಲ್ಲಿ ನಾನು ನನ್ನ ದೇಹನ ಸಣ್ಣ ಮಾಡ್ಲೇಬೇಕು ಅಟ್ ಎನಿ ಕಾಸ್ಟ್. ಇದು ನನ್ಗೊಂಥರ ಯುದ್ಧ ಇದ್ದಂಗೆ. ಇಲ್ಲ ಅಂತ ಹೇಳಿದ್ರೆ ನಾನು ಇದೇ ದಡುತಿ ದೇಹ ಹಿಡ್ಕೊಂಡೆ ತಿರುಗಬೇಕಾಗತ್ತೆ. ನನ್ನ ಸೋಂಬೇರಿತನದಿಂದ ಆಗಿರ್ಬೋದು, ನಾನು ಜಂಕ್ ಫುಡ್ ತಿನ್ನೋದ್ರಿಂದ ಆಗಿರ್ಬೋದು, ಅಥವಾ ಬೇರೆ ರೀತಿಯಿಂದ ನಾನು ಈ ದೇಹ ದಪ್ಪ ಮಾಡ್ಕೊಂಡಿದ್ದೀನಲ್ಲ, ಈ ದೇಹಕ್ಕೆ ನಾನು ರೆಸ್ಪೆಕ್ಟ್ ಕೊಡ್ಲೇಬೇಕು, ನಾನು ಇವಾಗ ಇದನ್ನ ಸಣ್ಣ ಮಾಡ್ಲೇಬೇಕು ಅಂತ ಇವರು ಡಿಸೈಡ್ ಮಾಡ್ಕೊಂಡ್ರು. ನನ್ನ ಬರ್ತ್ಡೇ ಅಷ್ಟರಲ್ಲಿ ಸಣ್ಣ ಆಗ್ಲೇಬೇಕು. ನೋ ಮೋರ್ ಕ್ವಿಕ್ ಫಿಕ್ಸಸ್, ರಿಯಲ್ ಫ್ಯಾಟ್ ಲಾಸ್ ಅಂದ್ಬಿಟ್ಟು. ನೋಡಿ, ಅವರು ಒಂದು ಡಿಸೈಡ್ ಮಾಡ್ಕೊಂಡ್ರು. ಇನ್ನು ನಾನು ಎಲ್ಲಾ ರೀತಿ ಇಂಟರ್ನೆಟ್ ಅಲ್ಲಿ ಆ ಡಯಟ್ ಈ ಡಯಟ್ ಅನ್ಕೊಂಡು ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಆ ಕ್ವಿಕ್ ಫಿಕ್ಸಸ್ ಇರುತ್ತಲ್ಲ, ಶಾರ್ಟ್ ಕಟ್ಗಳು, ಇದನ್ನೆಲ್ಲ ಬಿಟ್ಟು ರಿಯಲ್ ಫ್ಯಾಟ್ ಲಾಸ್ ಮಾಡಬೇಕು ಅಂತ ಅವರು ನನ್ನ ಹತ್ರ ಡಯಟ್ ಪ್ಲಾನ್ ನ ತಗೊಳ್ಳೋದಕ್ಕೆ ಏನಂತಾರೆ ಡಿಸೈಡ್ ಮಾಡಿದ್ರು. ಆ ಡಯಟ್ ಪ್ಲಾನ್ ನೋಡಿ, ಇಲ್ಲಿ ನನಗೆ ಮೆಸೇಜ್ ಮಾಡಿದ್ರು ಅವ್ರು. ಫಸ್ಟ್ ಮೆಸೇಜ್ ಮಾಡಿ, ನಾನು ಇನ್ನು ಯಾವುದೇ ರೀತಿ ಕ್ರಾಶ್ ಡಯಟ್ ನ ಫಾಲೋ ಮಾಡಲ್ಲ, ಆಯ್ತಾ. ಸುಮಾರು ಜನ ನೋಡ್ತಿರೋರು ಕ್ರಾಶ್ ಡಯಟ್ ನ ಫಾಲೋ ಮಾಡಿ 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 ಇನ್ನು 1 ಕೆಜಿ 2 ಕೆಜಿ ಕರಗಿಸೋದ್ರಲ್ಲಿ ಮಾತ್ರ ನೀವು ಏನಂತಾರೆ ಸಕ್ಸಸ್ ಕಂಡಿದ್ದೀರಾ ಹೊರತು ಇನ್ನು ವೆಯ್ಟ್ ಲಾಸ್ ಮಾಡೋದಕ್ಕಾಗ್ತಿಲ್ಲ. ಇದು ನಾನು ನಿಮಗೆ ಏನಂತಾರೆ ರೇಗ್ಸೋ ರೀತಿ ಹೇಳ್ತಿಲ್ಲ. ಏಂತಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ದಯವಿಟ್ಟು ಒಂದು ಪ್ರಾಪರ್ ಡಯಟ್ ಇಟ್ಕೊಂಡು ಫಾಲೋ ಮಾಡಿ, ಆಯ್ತಾ. ಇವರು ಅದೇ ತಪ್ಪು ಮಾಡ್ಕೊಂಡೆ ಏನಂತಾರೆ ತಿಂಗಳಾರ್ಗಟ್ಲೆ
ವೇಸ್ಟ್ ಮಾಡ್ಕೊಂಡು ಬಂದ್ರು. ನೀವು ಆ ರೀತಿ ಟೈಮ್ ವೇಸ್ಟ್ ಮಾಡಬೇಡಿ. ಒಬ್ರು ಪ್ರಾಪರ್ ಗೈಡೆನ್ಸ್ ತಗೊಂಡು ನೀವು ಆ ಡಯಟ್ ನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಅದೇ ರೀತಿ ನೋಡಿ, ಇಲ್ಲಿ ಕ್ರಾಶ್ ಡಯಟ್ ನಾನು ಮಾಡಲ್ಲ ಸರ್, ನೀವು ಡಯಟ್ ಏನ್ ಕೊಡ್ತೀರೋ ಅದನ್ನೇ 100% ಫಾಲೋ ಮಾಡ್ತೀನಿ, ಯಾವುದೇ ರೀತಿ ಎಕ್ಸ್ಟ್ರಾಸ್ ಇಲ್ಲ. ಆಯ್ತಾ? ಸುಮಾರು ಜನ ಮಾಡೋ ತಪ್ಪೇನಂತ ಹೇಳ್ತಾರೆ, ನಾನೇನೋ ಒಂದು ಡಯಟ್ ಕೊಟ್ಟಿರ್ತೀನಿ ಮೇಡಮ್, ಸ್ಟ್ರಿಕ್ಟ್ ಆಗಿ 100% ಇದನ್ನೇ ಫಾಲೋ ಮಾಡಬೇಕು ಅಂತ. ಬಟ್ ಇವರು ಎಕ್ಸ್ಟ್ರಾ ನಾಲೆಜ್ಗಳೆಲ್ಲ ಯೂಸ್ ಮಾಡ್ಬಿಟ್ಟು ಏನಂತಾರೆ, ಸರ್ ಈ ಡಯಟ್ಗೆ ಇದಾಕ್ಲಾ, ಆ ಡಯಟ್ಗೆ ಇದಾಕ್ಲಾ, ಮೇಡಮ್ ಇದು ಹೇಳಿದ್ರು, ಆ ಸರ್ ಇದು ಹೇಳಿದ್ರು. ಇದನ್ನ ನೀವು ಫಸ್ಟ್ ಬಿಡಬೇಕು. ಇದನ್ನ ಬಿಟ್ಟಾಗ ಆಯ್ತಾ, ನಾವ್ ಏನ್ ಕೊಡ್ತೀವೋ ಡಯಟ್ ನ ಅದನ್ನ ನೀವು ಬ್ಲೈಂಡ್ ಆಗಿ ಫಾಲೋ ಮಾಡಿ ಅಂತ ಹೇಳ್ತಿಲ್ಲ. ಆಯ್ತಾ? ಅಟ್ಲೀಸ್ಟ್ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಅಲ್ಲಿ ನಾವ್ ಏನ್ ಕೊಟ್ಟಿದೀವೋ ಅಟ್ಲೀಸ್ಟ್ ಅದನ್ನ 90% ನೀವು ಫಾಲೋ ಮಾಡಿದಾಗ ನಿಮ್ಗೂ ಅದು 100% ರಿಸಲ್ಟ್ ಸಿಗುತ್ತೆ. ಇವರು ಅದೇ ರೀತಿ ಡಿಸೈಡ್ ಮಾಡಿದ್ರು, ಇಲ್ಲ ಸರ್ ನಾನು ಯಾವ್ದೇ ರೀತಿ ಎಕ್ಸ್ಟ್ರಾಸ್ ಇಲ್ಲ, ನೀವು ಏನ್ ಕೊಟ್ಟಿದ್ರು ಅದನ್ನ ಚಾಚು ತಪ್ಪಿರ ನಾನು ಫಾಲೋ ಮಾಡ್ತೀನಿ, ಅದೆಷ್ಟೇ ಕಷ್ಟ ಆಗ್ಬೋದು. ನೋಡಿ, ಇಲ್ಲಿ ಯಾವುದೇ ರೀತಿ ಜಿಮ್ ಇಲ್ಲ, ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಇಲ್ಲ, ಇದರಲ್ಲಿ ಕಂಪ್ಲೀಟ್ ಹೋಮ್ ನ್ಯಾಚುರಲ್ ಫುಡ್. ನೋಡಿ, ಇಲ್ಲಿ I agreed and gave her 8 weeks fat loss plan. ಇವ್ರಿಗೆ ವೆಯ್ಟ್ ಜಾಸ್ತಿ ಇದ್ದಿದ್ರಿಂದ ಇವರು 8 weeks ಫ್ಯಾಟ್ ಲಾಸ್ ಪ್ಲಾನ್ ತಗೊಂಡ್ರು. ಆ 8 weeks ಫ್ಯಾಟ್ ಲಾಸ್ ಪ್ಲಾನ್ ಅಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೂ 8ರಿಂದ 12 kg ವರ್ಗು ವೆಯ್ಟ್ ಲಾಸ್ ಮಾಡ್ಬೋದು. ಅದೇ ಪ್ಲಾನ್ ನ ಇವರು ಚೂಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರು. ಅದ್ರ ಜೊತೆಗೆ ಒಂದು ನೋಡಿ, ಡಯಟ್ ಪ್ಲಸ್ ಸಿಂಪಲ್ ಹೋಮ್ ಎಕ್ಸರ್ಸೈಸ್, ಯಾವುದೇ ರೀತಿ ಜಿಮ್ ಇರಲ್ಲ, ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಇರಲ್ಲ, ಸಿಂಪಲ್ ಮನೆಯಲ್ಲೇ ಮಾಡುವಂತ ಎಕ್ಸರ್ಸೈಸ್ ಅನ್ನ ಇವರು ಏನಂತಾರೆ ಅಳವಡಿಸ್ಕೊಂಡ್ರು. ನಾನು ಅದ್ರ ಪ್ರಕಾರ ಡಯಟ್ ಪ್ಲಾನ್ ನ ರೆಡಿ ಮಾಡಿಕೊಟ್ಟೆ, ಅದನ್ನ ಇವರು ಸ್ಟಾರ್ಟ್ ಮಾಡಿದ್ರು. ನೋಡಿ, ಇಲ್ಲಿ ಅವ್ರ ಸಿಂಪಲ್ ರುಟೀನ್, ಅವ್ರ ಡಯಟ್ ಹೇಗಿತ್ತು ಅಂತ ಹೇಳಿದ್ರೆ, ಮಾರ್ನಿಂಗ್ ವಾರ್ಮ್ ವಾಟರ್, ಇಷ್ಟೇ, ವಾರ್ಮ್ ವಾಟರ್ ಪ್ಲಸ್ ಸೋಕುಡ್ ಚಿಯಾ ಸೀಡ್ಸ್. ಆಯ್ತಾ? ವಾರ್ಮ್ ವಾಟರ್ಗೆ ಸ್ವಲ್ಪ ಸೋಕುಡ್ ಚಿಯಾ ಸೀಡ್ಸ್, ಮತ್ತೆ ನೋಡಿ ಪ್ಲಸ್ ಅದ್ರ ಜೊತೆಗೆ ಎಗ್ಸ್. ಇವ್ರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಾರ್ನಿಂಗ್ ಡ್ರಿಂಕ್ ಆಗಿರ್ಬೋದು, ಅದ್ರ ಜೊತೆಗೆ ನೋಡಿ ಇಲ್ಲಿ ಎಗ್ಸ್, ಅದ್ರ ಜೊತೆಗೆ ಸ್ವಲ್ಪ ಲೈಟ್ ಆಗಿ ಒಂದು ಚಪಾತಿ ತಿನ್ನೋದಕ್ಕೆ ಹೇಳಿದ್ದೆ. ಒಂದೇ ಚಪಾತಿ ತಿನ್ನೋದಕ್ಕೆ ಹೇಳಿದ್ದೆ ಅವ್ರಿಗೆ. ಏಂತಕ್ಕಂತ ಹೇಳಿದ್ರೆ ಅವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಮಗದೊಂದೆಲ್ಲ ಸ್ಟಾರ್ಟ್ ಆಗಿತ್ತು. ಅದ್ರ ಜೊತೆಗೆ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಸ್ನಾಕ್ಸ್ ಅಂದ್ಬಿಟ್ಟು ಅವ್ರಿಗೆ ಫ್ರೂಟ್ಸು ಹೇಳಿದ್ದೆ. ಜಸ್ಟ್ ಬರೀ 1-1.5 hour ಗ್ಯಾಪ್ ಅಲ್ಲಿ. ನೀವು ಕೇಳ್ಬೋದು, ಸರ್ ಒಂದೇ ಚಪಾತಿಲಿ ಹೊಟ್ಟೆ ತುಂಬೋಗುತ್ತಾ ಅಂತ. ಅತಿ ಬುದ್ಧಿವಂತರು. ಆಯ್ತಾ? ಫ್ಯಾಟ್ ಪರ್ಸೆಂಟೇಜ್ ಚೆಕ್ ಮಾಡಿದ್ರೆ ಡಯಟ್ ಪ್ಲಾನ್ ನ ಫಾಲೋ ಮಾಡ್ತಾರೆ. ಇವ್ರಿಗೆ ಫ್ಯಾಟ್ ಪರ್ಸೆಂಟೇಜ್ ಚೆಕ್ ಮಾಡಿದ ನಂತರ ಇವ್ರಿಗೆ ಎಷ್ಟು ಕೊಡಬೇಕು ಅಷ್ಟು ಪ್ರಮಾಣದಲ್ಲಿ ನಾನು ಡಯಟ್ ಪ್ಲಾನ್ ನ ರೆಡಿ ಮಾಡಿಕೊಟ್ಟಿದ್ದೆ. ಮತ್ತೆ ಲಂಚ್ ಬಂದ್ಬಿಟ್ಟು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಚಪಾತಿ ಆಗಿರ್ಬೋದು, ಆಯ್ತಾ, ಮಲ್ಟಿಗ್ರೈನ್ ಚಪಾತಿ ಅಥವಾ ರೋಟಿ ಆಗಿರ್ಬೋದು, ಮತ್ತೆ ಚಿಕನ್ ಕರಿ ಪ್ಲಸ್ ಅದ್ರ ಜೊತೆಗೆ ಸಲಾಡ್. ಇಲ್ಲಿ ಪ್ರೋಟೀನು ಇದೆ, ಫೈಬರ್ ಇದೆ, ಕಾಪ್ಸು ಇದೆ. ಈ ರೀತಿ ಇತ್ತು ಅವ್ರ ಲಂಚು. ಮತ್ತೆ ಡಿನ್ನರ್ ಬಂದ್ಬಿಟ್ಟು ಮೂಂಗ್ ದಾಲ್ ಸೂಪ್ ಅಂತ ಹೇಳಿದ್ರೆ ಹೆಸರು ಬೇಳೆ ಸೂಪು. ಇಲ್ಲಿ ಸುಮಾರು ಜನ ನೋಡ್ಕೊಂಡು ಬರ್ಕೊಂತಿರ್ತೀರ. ಇಲ್ಲಿ ಮೇನ್ ಇಲ್ಲಿ ಡಯಟ್ ಬರ್ಕೊಳ್ಳೋದು ದೊಡ್ಡದಲ್ಲ, ಅದು ಪ್ರಾಪರ್ ಪೋರ್ಷನ್ ಲೆಕ್ಕಾಚಾರದಲ್ಲಿ ಇರಬೇಕು. ನಿಮ್ಮ ದೇಹದ ವೆಯ್ಟ್ ಎಷ್ಟಿದೆಯೋ ಅದ್ರ ಪ್ರಕಾರ ಫ್ಯಾಟ್ ಪರ್ಸೆಂಟೇಜ್ ನ ಚೆಕ್ ಮಾಡಿ ಅದ್ರ ಪ್ರಕಾರ ಪೋರ್ಷನ್ ಲೆಕ್ಕಾಚಾರದಲ್ಲಿ ನಿಮ್ಮ ಡಯಟ್ ಪ್ಲಾನ್ ಇರಬೇಕು. ಅದೇ ರೀತಿ ಇವ್ರಿಗೂ ಡಯಟ್ ಪ್ಲಾನ್ ನ ರೆಡಿ ಮಾಡಿಕೊಟ್ಟಿದ್ದು. ಮೂಂಗ್ ದಾಲ್ ಸೂಪು, ಆಯ್ತಾ, ಅದು ಹೆಸರು ಬೇಳೆ ಆಗಿರ್ಬೋದು, ತೊಗರಿ ಬೇಳೆ ಆಗಿರ್ಬೋದು. ಮೂಂಗ್ ದಾಲ್ ಅಂತ ಹೇಳಿದ್ರೆ ಹೆಸರು ಬೇಳೆ, ತೊಗರಿ ಬೇಳೆ, ಅಥವಾ ಇನ್ನೊಂದು ಏನಂತಾರೆ ಈ ಗ್ರೀನ್ ಕಾಳುಗಳು ಬರ್ತಾವಲ್ಲ ಅಂಥವು ಸೂಪ್ಗಳನ್ನ ಮಾಡ್ಕೋಬಹುದು. ಎಸ್ಪೆಷಲಿ ವೆಜಿಟೇಬಲ್ ಸೂಪ್ಗಳು ತುಂಬಾನೇ ಹೆಲ್ಪ್ಫುಲ್ ಫ್ಯಾಟ್ ಲಾಸ್ಗೆ. ಅದು ಗ್ರಾಮ್ ಲೆಕ್ಕದಲ್ಲಿ ಇರಬೇಕು. ಸುಮ್ಮನೆ ಸಿಕ್ಕಾಪಟ್ಟೆ ಇವಾಗ ನಾನು ಏನೋ ಹೇಳ್ದೆ ಅಂದ್ಬಿಟ್ಟು ಒಂದು ಲೆಕ್ಕಾಚಾರದಲ್ಲಿ ತಗೋಬೇಡಿ, ಆಮೇಲೆ ಸುಸ್ತಾಗ್ಬಿಡೋದು ನಿಮ್ಮ ಬಾಡಿಗೆ. ಆಯ್ತಾ? ಎನರ್ಜಿ ಬೇಕು, ಪ್ಲಸ್ ಅದ್ರ ಜೊತೆ ಪಲ್ಯ, ಒಂದು ಮೊಟ್ಟೆ. ಆಯ್ತಾ? ಇಲ್ಲಿ ಎಲ್ಲಾನು ಕಂಪ್ಲೀಟ್ ಆಗಿ ಫಿನಿಶ್ ಆಯ್ತು. ಎಸ್ಪೆಷಲಿ ಡಿನ್ನರ್ ತುಂಬಾ ಲೈಟ್ ಆಗಿರ್ಬೇಕು, ಹೆವಿ ಡಿನ್ನರ್ ತಿನ್ಬಾರ್ದು. ಅದು 7:30 ಒಳಗಡೆ ಡಿನ್ನರ್ ತಿನ್ಬೇಕು ಅಂತ ಹೇಳಿದ್ದೆ. ಇವರು ಅದನ್ನ ಫಾಲೋ ಮಾಡಿದ್ರು. ಅದ್ರ ಚಾಚು ತಪ್ಪದಿರೋ ಫಾಲೋ ಮಾಡಿದ ರಿಸಲ್ಟೇ ಇವ್ರಿಗೆ ಏನಂತಾರೆ ಇವತ್ತು ಬಂದಿರೋದು. ನೋಡಿ, ಇಲ್ಲಿ ನಾಟ್ ಜಸ್ಟ್ ಡಯಟ್, ಇಟ್ ವಾಸ್ ಎ ಲೈಫ್ ಸ್ಟೈಲ್ ರೀಸೆಟ್. ನೀವು ಸುಮಾರು ಜನ ಅನ್ಕೊಳ್ಳೋದು ನಾನು ಡಯಟ್ ತಗೋಬಿಟ್ಟೆ ನಾನು ಸಣ್ಣ ಆಗ್ಬೇಕು. ಇದು ನೀವು ಮೈಂಡ್ ಸೆಟ್ ಅಲ್ಲಿ ಫಸ್ಟ್ ಕಿತ್ತು ಬಿಸಾಕ್ಬೇಕು. ಸಣ್ಣ ಆಗೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಡಿ. ನಿಮ್ಮ ಲೈಫ್ ನ ರೀಸೆಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಲೈಫ್ ನ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ. ಇವ್ರಿಗೆ ಅದೇ ಬೇಕಾಗಿದ್ದು. ಸರ್ ನಾನು ಬರೀ ಡಯಟ್ ಅಲ್ಲ, ಇದು ನನ್ನ ಲೈಫ್ ಪೂರ್ತಿ ನಾನು ಅಳವಡಿಸ್ಕೋಬೇಕು. ಒಂದು ಪ್ರಾಪರ್ ಫುಡ್ ಆಗಿರ್ಬೋದು, ಒಂದು ಒಳ್ಳೆ ಹೆಲ್ದಿ ಫುಡ್, ಮತ್ತೆ ಒಂದು ಒಳ್ಳೆ ಲೈಫ್ ಸ್ಟೈಲು, ಅದು ಎಕ್ಸಸೈಸ್ಗಳಾಗಿರ್ಬೋದು, ಇದನ್ನೆಲ್ಲ ರೆಗ್ಯುಲರ್ ಆಗಿ ನಾವು ಅಳವಡಿಸ್ಕೋಬೇಕು. ನನ್ನ ಪರ್ಸನಲ್ ಡಯಟ್ ಅಲ್ಲೂ ನಾನು ಅದೇ ಮನುಷ್ಯ ಏನಂತಾರೆ, ನನ್ನ ಕ್ಲೈಂಟ್ಸ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಅವ್ರಿಗೆಲ್ಲ ನಾನು ಮೆನ್ಷನ್ ಮಾಡೋದೇ ಅದು. ಆಯ್ತಾ? ಲೈಫ್ ಸ್ಟೈಲ್ ಆಗಿ ಇದನ್ನ ಅಳವಡಿಸ್ಕೊಳ್ಳಿ. ಆಯ್ತಾ? ನೀವ್ ಏನೇ ತಿನ್ನಿ, ಬಟ್ ಅದನ್ನ ಲೈಫ್ ಸ್ಟೈಲ್ ಆಗಿ ಅಳವಡಿಸ್ಕೋಬೇಕು. ಅದು ಕೆಟ್ಟದ್ದು ಒಳ್ಳೇದು ಯಾವುದು ಅಂತ ನೀವು ಡಿಸೈಡ್ ಮಾಡಿ. ನನ್ನ ಡಯಟ್ ಅಲ್ಲಿ ಆಯ್ತಾ, ಅಲ್ಲಿ ಬರೀ ಹೆಲ್ದಿ ಫುಡ್ ಇರುತ್ತೆ ಹೊರತು ಯಾವುದೇ ರೀತಿ ಜಂಕ್ ಫುಡ್ ಇರಲ್ಲ. ನಿಮ್ಗೆ ಯಾವುದೇ ರೀತಿ ಚೀಟ್ ಫುಡ್ ಕೊಡಲ್ಲ ನಾನು. ಎಸ್ಪೆಷಲಿ ನೀವು ವೆಯ್ಟ್ ಕಡಿಮೆ ಆಗೋವರೆಗೂ. ಅದೇ ರೀತಿ ಇವ್ರಿಗೂ ಯಾವುದೇ ರೀತಿ ಚೀಟ್ ಫುಡ್ ಇರಲಿಲ್ಲ. ಅದನ್ನ ಇವ್ರು ಚಾಚು ತಪ್ಪದಿರೋ ನನ್ನ ಪ್ರಕಾರ 95% ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ ಕ್ಲೈಂಟ್ ಅಂದ್ರೆ ಇವರೇ. ಆಯ್ತಾ? ಫಸ್ಟ್ ಟೈಮ್ ಇಲ್ಲ ಸರ್ ನಾನು ಸ್ಟ್ರಿಕ್ಟ್ ಆಗಿ ಮಾಡ್ತೀನಿ ಅಂತ ಫಾಲೋ ಮಾಡಿದವರು ಇವರು.
ನಾನು ಕರೆಕ್ಟಾಗಿ ಅವ್ರ ಮೆಸೇಜಸ್ ನೋಡ್ತಿದ್ದೆ, ಅವ್ರದ್ದು ಇದು ನೋಡ್ತಿರ್ಬೋದು, ಫುಡ್ ನೋಡ್ತಿರ್ಬೋದಾಗಿರ್ಬೋದು. ಡೈಲಿ ಟ್ರ್ಯಾಕ್ ಮಾಡ್ಬೇಕಾದ್ರೆ ಗೊತ್ತಾಯ್ತು ಇವ್ರು ಎಷ್ಟು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ರಿಸಲ್ಟ್ ಬಂದ್ಬಿಟ್ಟು 13 kg ಡೌನ್ ಆಯಿತು. ಎಷ್ಟು ಹೇಳಿ, ಬರೀ 8 ವೀಕ್ಸಲ್ಲಿ 13 kg, 13 kg ಕಡಿಮೆ ಮಾಡಿದ್ರು. ನನಗೂ ಶಾಕ್ ಆಯಿತು, ಏನು ಮೇಡಮ್ ಇಷ್ಟು ಡಿಸಿಪ್ಲೈನಾಗಿ ಫಾಲೋ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು. ಮನುಷ್ಯನಿಗೆ ಅದು ಬೇಕದು, ಆ ಡಿಸಿಪ್ಲೈನ್ ಇಟ್ಕೊಂಡಾಗ ಮಾತ್ರ ಇವೆಲ್ಲ ಅಚೀವ್ ಮಾಡೋದಕ್ಕೆ ಸಾಧ್ಯ. ಆಯ್ತಾ, ನೀವು ಸುಮಾರು ಜನ ಯೋಚನೆ ಮಾಡ್ತಿರ್ತೀರ, ಸರ್ ನಾನು ಡಯಟ್ ಮಾಡಲಾ ಬೇಡವಾ, ಎಲ್ಲಾದರೂ ಫ್ರೀ ಡಯಟ್ ಸಿಗುತ್ತಾ ಅಂತ. ಅದನ್ನೆಲ್ಲ ತಲೆಯಿಂದ ಕಿತ್ತು ಬಿಸಾಕ್ಬಿಟ್ಟು ಫಸ್ಟ್ ಒಂದು ಪರ್ಸ್ನಲ್ ಡಯಟ್ನ ತಗೊಳ್ಳಿ, ಸ್ಟ್ರಿಕ್ಟಾಗಿ ಅದನ್ನು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ. ಅದು ಆಯ್ತಾ, ಗುರುವಿಂದ ತಗೊಂಡು ಅದನ್ನ ನೀವು ಅಳವಡಿಸ್ಕೊಂಡಾಗ ಮಾತ್ರ ನಿಮ್ಮ ಲೈಫಲ್ಲಿ ಫ್ಯಾಟ್ ಲಾಸ್ ಆಗಿರ್ಬೋದು, ವೆಯ್ಟ್ ಲಾಸ್ ಆಗಿರ್ಬೋದು ಮಾಡೋದಕ್ಕೆ ಸಾಧ್ಯ ಹೊರತು ಇಲ್ಲ ಅಂತ ಹೇಳಿದ್ರೆ ಅದೇ ದೇಹ ಹಿಡ್ಕೊಂಡು ಇನ್ನು ಓಡಾಡ್ಕೊಂಡು ಕೂತ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಎನರ್ಜಿ ಹೈ, ಹ್ಯಾಪಿ, ಸ್ಲೀಪ್ ಬೆಟರು, ಇಷ್ಟೆಲ್ಲ ಅಡ್ವಾಂಟೇಜ್. ಅವ್ರಿಗೆ ಮೈಂಡ್ ಕಾಮ್ ಆಯಿತು. ಅದ್ರ ಜೊತೆಗೆ ಏನಂತಾರೆ, ಮಿರಾಕಲ್ ಏನಾಗಿಲ್ಲ ಇಲ್ಲಿ. ಇವ್ರಿಗೆ ಮೇಯ್ನ್ ಇಲ್ಲಿ ಹೆಲ್ಪ್ ಆಗಿದೆ ಕನ್ಸಿಸ್ಟೆನ್ಸಿ. ಆಯ್ತಾ, ಒಳ್ಳೆ ನಿದ್ದೆ ಬರ್ತಾ ಇದೆ, ಏನಂತಾರೆ ದೇಹ ಖುಷಿಯಾಗಿದೆ, ಮನಸ್ಸು ಖುಷಿಯಾಗಿದೆ, ಏನೋ ಒಂಥರ ಉಲ್ಲಾಸವಾಗಿದೆ. ಅದು ಎಸ್ಪೆಷಲಿ ನಾನು ಏನು ಡಯಟ್ ಮಾಡ್ಕೊಟ್ಟಿದ್ನೋ ಸರ್, ನಾನು ಲೈಫ್ ಸ್ಟೈಲ್ ಇದನ್ನು ಅಳವಡಿಸ್ಕೊಂತೀನಿ ಸರ್, ಕಾಪ್ಸು, ಪ್ರೋಟೀನು, ಫೈಬರು ಇದು ನನ್ನ ಫುಡ್ಡಲ್ಲಿ ಪ್ರತಿ ದಿವಸ ಇರುತ್ತೆ ಅನ್ಕೊಂಡು ಅವರು ಇವತ್ತು ಖುಷಿಯಾಗಿ ಏನಂತಾರೆ ಒಳ್ಳೆ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ಆಯ್ತಾ, ಇದು ಯಾವುದೇ ರೀತಿ ಮಿರಾಕಲ್ ಆಗಿಲ್ಲ. ಇಲ್ಲೊಂದು ಕನ್ಸಿಸ್ಟೆನ್ಸಿ ಮಾತ್ರ ಹೆಲ್ಪ್ ಮಾಡಿದ್ದವ್ರು, ಕಂಟಿನ್ಯೂಟಿ ಮಾತ್ರ ಹೆಲ್ಪ್ ಮಾಡಿದ್ದವರು. ಏನಂತಾರೆ, ನಾನು ಏನು ಡಯಟ್ ಕೊಟ್ಟಿದ್ನೋ ಅದ್ರ ಪ್ರಕಾರ ಅವರು ಫಾಲೋ ಮಾಡಿದ್ರು. 8 ವೀಕ್ಸ್ ಫ್ಯಾಟ್ ಲಾಸ್ ಪ್ಲಾನ್ನ ಫಾಲೋ ಮಾಡಿದ್ರು. ಇವತ್ತು ಅವರು ವೆಯ್ಟ್ ರಿಡ್ಯೂಸ್ ಮಾಡಿ ಒಬ್ರು ನಾರ್ಮಲ್ ಮನುಷ್ಯರಾಗಿದ್ದಾರೆ. ಆಯ್ತಾ, ಇವತ್ತು 69 kg ಬಂದಿದ್ದಾರೆ. ಆಲ್ಮೋಸ್ಟ್ ಇನ್ನೊಂದು 5-6 kg ಅವರು ಇಳಿಸ್ಬೇಕು. ಇನ್ನೊಂದು ಮಂತ್ಗೆ ಎಕ್ಸ್ಟೆಂಡ್ ಮಾಡ್ಕೊತಾ ಇದ್ದಾರೆ, ಮಾಡ್ತಾರೆ. ಆಯ್ತಾ, ಅವ್ರಿಗೂ ಒಂದು ನಂಬಿಕೆ ಇದೆ, ಇಲ್ಲ ನಾನು ವೆಯ್ಟ್ ಲಾಸ್ ಇನ್ನೂ ಆಗ್ತೀನಿ ಅಂತ. ಆ ನಂಬಿಕೆ ನಿಮ್ಮಲ್ಲೂ ಬರಬೇಕು. ನೋಡಿ, ಇಲ್ಲಿ ಲೆಸನ್ ಏನು ಅಂತ ಹೇಳಿದ್ರೆ, ತೂಕ ಕಡಿಮೆ ಮಾಡೋಕೆ ಹಾರ್ಡೆಸ್ಟ್ ಪಾರ್ಟ್ ಡಯಟ್ ಅಲ್ಲ. ನೀವೆಲ್ಲ ಅನ್ಕೊಂಡಿರೋ ಸರ್ ಡಯಟ್ ತುಂಬಾ ಕಷ್ಟ ಸರ್ ಫಾಲೋ ಮಾಡೋದು ಅಂತ. ಡಯಟ್ ಫಾಲೋ ಮಾಡೋದು ಕಷ್ಟ ಅಲ್ಲ. ಇಲ್ಲಿ ಮೇನ್ ಬೇಕಾಗಿರೋ ಡೈಲಿ ಡಿಸಿಪ್ಲೈನ್ ಬಿಲ್ಡ್ ಮಾಡೋದು. ನೀವು ಎಷ್ಟು ಡಿಸಿಪ್ಲೈನ್ ನ ಬಿಲ್ಡ್ ಮಾಡ್ಕೊಂಡು ಹೋಗ್ತಿರೋ, ಡಿಸಿಪ್ಲೈನ್ ಬಿಲ್ಡ್ ಆಗಿದ್ರೆ ಫ್ಯಾಟ್ ಲಾಸ್ ಆಟೋಮೆಟಿಕ್ ಆಗಿ ಆಗತ್ತೆ. ಇದು ನಿಮಗೆ ಫೈನಲ್ ಲೆಸನ್. ಇದು ನೀವು ಒಂದು ಅರ್ಥ ಮಾಡ್ಕೋಬೇಕು. ಡಯಟ್ ಕಷ್ಟ ಅಂತೀರ, ಇಲ್ಲಿ ನೀವು ಡಿಸಿಪ್ಲೈನ್ ನ ಬಿಲ್ಡ್ ಮಾಡ್ಕೊಂಡು ಹೋಗ್ತಿದ್ರೆ ಎಂಥದ್ದೇ ಕಷ್ಟ ಬರಲಿ, ಏನೇ ಇರಲಿ, ಯಾವುದೇ ಫಂಕ್ಷನ್ ಇರಲಿ, ಮತ್ತೊಂದಿರಲಿ, ಮಗದೊಂದಿರಲಿ, ಅಲ್ಲಿ ಡಿಸಿಪ್ಲೈನ್ ಇಟ್ಕೋಬೇಕು. ಇಲ್ಲ, ನನ್ನ ದೇಹ ನಾನು ಸಣ್ಣ ಮಾಡ್ಕೋಬೇಕು, ಯಾವುದೇ ರೀತಿ ನಾನು ಡಿಸ್ಟ್ರಾಕ್ಷನ್ ಆಗಲ್ಲ. ನೀವು ಡಿಸಿಪ್ಲೈನ್ ನ ಬಿಲ್ಡ್ ಮಾಡ್ಕೊಂಡಾಗ ಅಲ್ಲಿ ಮಿರಾಕಲ್ಗಳಾಗಲ್ಲ. ಆಯ್ತಾ, ಅಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಫ್ಯಾಟ್ ಲಾಸ್ ಆಗುತ್ತೆ. ನೀವು ಇದೇ ರೀತಿ ಫ್ಯಾಟ್ ಲಾಸ್ ಆಗಿರ್ಬೋದು, ವೆಯ್ಟ್ ಲಾಸ್ ಆಗಿರ್ಬೋದು, ಎಸ್ಪೆಷಲಿ ಇನ್ನೂ ನನ್ನ ತೂಕ ಹಿಂಗೆ ಹಿಡ್ಕೊಂಡು ನಾನು ಜನವರಿಗೆ ಹಿಂಗೆ ಎಂಟ್ರಿ ಕೊಡ್ತೀನಿ, ನನ್ನ ಬರ್ಡೇ ದಿವಸ ಹಿಂಗೆ ನಿಂತ್ಕೊತೀನಿ, ನನ್ನ ಆ್ಯನಿವರ್ಸರಿ ದಿವಸ ಹಿಂಗೆ ನಿಂತ್ಕೊತೀನಿ, ಅವ್ರ ಮದುವೆ ದಿವಸ ಹಿಂಗೆ ಹೋಗ್ತೀನಿ ಅಂದ್ಕೊಂಡೆಲ್ಲ ನೀವು ಯೋಚನೆ ಮಾಡ್ಕೊಂಡಿತ್ತು ಅಂತ ಹೇಳಿದ್ರೆ ಆಯ್ತಾ, ಅಲ್ಲಿ ಯಾವುದೇ ಮಿರಾಕಲ್ ಆಗಲ್ಲ. ನೀವು ಇವತ್ತು ಏನು ಆ್ಯಕ್ಷನ್ ತಗೊಂತೀರೋ ಅಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ನಿಮಗೂ ಏನಾದರೂ ಪರ್ಸ್ನಲ್ ಡಯಟ್ ಬೇಕು, ನಾನು ನನ್ನ ಫ್ಯಾಟ್ ಲಾಸ್ ಮಾಡಬೇಕು ಅನ್ನೋದು ಏನಾದ್ರು ನಿಮ್ಮ ಮನಸ್ಸಲ್ಲಿ ಇತ್ತು ಅಂತ ಹೇಳಿದ್ರೆ ಆಯ್ತಾ, ನನಗೆ ನೀವು ಮೆಸೇಜ್ ಮಾಡ್ಬೋದು. ಅಲ್ಲಿ ನಂಬರಲ್ಲಿ ಬ್ಲಿಂಕ್ ಆಗ್ತಿರುತ್ತೆ, ನಂಬರ್ಗೆ ನೀವು ಮೆಸೇಜ್ ಮಾಡಿ, ನಾನು ನಿಮಗೆ ಫ್ಯಾಟ್ ಲಾಸ್ ಪ್ಲಾನ್ನ ರೆಡಿ ಮಾಡ್ಕೊಡ್ತೀನಿ, ಪರ್ಸ್ನಲ್ ಡಯಟ್ ಪ್ಲಾನ್ನ. ಅದರಲ್ಲಿ ಬಂದ್ಬಿಟ್ಟು ನಾನು ನಿಮ್ಮ ಎವ್ರಿಡೇ ಏನಂತಾರೆ ಪರ್ಸ್ನಲ್ ಡಯಟ್ ಪ್ಲಾನಲ್ಲಿ, ಎಸ್ಪೆಷಲಿ 8 ವೀಕ್ಸ್ ಪ್ಲಾನಲ್ಲಿ ನಿಮ್ಮ ಎವ್ರಿಡೇ ಫುಡ್ನ ಟ್ರ್ಯಾಕ್ ಮಾಡ್ತಾ ಇರ್ತೀನಿ. ನೀವು ಏನು ತಿಂತಿರಲ್ಲ ಅಂದ್ಬಿಟ್ಟು ಆಯ್ತಾ, ಅದನ್ನೆಲ್ಲ ನಾನು ನೋಡಿಕೊಂಡು ಆಮೇಲೆ ನೀವೇನು ತಪ್ಪು ಮಾಡ್ತೀರಾ ನಾನು ಡೈರೆಕ್ಟಾಗಿ ಹೇಳೇ ಬಿಡ್ತೀನಿ, ಮೇಡಮ್ ಇದು ತಪ್ಪು ಮಾಡ್ತಾ ಇದ್ದೀರಾ ಸರ್, ಇದನ್ನು ತಪ್ಪು ಮಾಡ್ತಾ ಇದ್ದೀರಾ ಅಂತ. ಆಯ್ತಾ, ನೀವು ಸ್ಟ್ರಿಕ್ಟಾಗಿ ಮಾಡಲೇಬೇಕು. ನಾನು ಫ್ಯಾಟ್ ಲಾಸ್ ಆಗಿರ್ಬೋದು, ವೆಯ್ಟ್ ಲಾಸ್ ಆಗಿರ್ಬೋದು, ಇನ್ನು ಈ ದೇಹದಿಂದ ನಾನು ಮುಕ್ತಿ ಪಡಿಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿತ್ತು ಅಂತ ಹೇಳಿದ್ರೆ ನನಗೆ ಮೆಸೇಜ್ ಮಾಡಿ. 8 ವೀಕ್ಸ್ ಪ್ಲಾನ್ನ ತಗೊಂಡು ನೀವು ಇವತ್ತು ನಿಮ್ಮ ದೇಹನ ಈ ಮೇಡಮ್ ಥರ ನೀವು ಕರಗಿಸ್ಬಿಟ್ಟು ನೀವು ನಿಮ್ಮ ಲೈಫಲ್ಲಿ ಹ್ಯಾಪಿ ಆಗಿರಿ. ಇದೇ ರೀತಿ ನಿಮಗೆ ಫ್ಯಾಟ್ ಲಾಸ್ ವಿಡಿಯೋ ಆಗಿರ್ಬೋದು, ಹೆಲ್ದಿ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಮೋಟಿವೇಶನಲ್ ವಿಡಿಯೋಸ್ ಆಗಿರ್ಬೋದು, ಡಿಸಿಪ್ಲೈನ್ ವಿಡಿಯೋಸ್ ಆಗಿರ್ಬೋದು, ಇಂಥ ವಿಡಿಯೋಸ್ಗಳು ಮಾತ್ರ ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.